ಫೈಲ್ಸ್ ಎಲ್ಲ ಕಾರಲ್ಲಿ ಇಟ್ಬಿಡಿ. ಓಕೆ ಸರ್. ಇಲ್ಲ ಕಣೆ, ಹಾಸ್ಟೆಲ್ ಅಲ್ಲಿ ತುಂಬಾ ಕೆಲಸ ಇದೆ. ಹೌದಾ? ಬರ್ತೀನಿ. ಇದೇನು ಲಲಿತಾ ನಿನ್ ಹತ್ರ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಸಾರಿ ಆಂಟಿ, ಹೇಳಿ ಏನ ಬೇಕಾಗಿದೆ? ನಾನ್ ಬಂದಿದ್ದು ಸುಮನ್ ವಿಷಯ ಏನ್ ಮಾಡೋದು ಅಂತ ತಿಳ್ಕೊಂಡು ಹೋಗೋಕೆ. ಏನ್ ಮಾಡೋದು ಅಂದ್ರೆ, ಕೆಲ್ಸ ಸಿಕ್ಕಿದ್ಮೇಲೆ ಸುಮನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ. ಈಗ ನೀನೊಂದು ಒಳ್ಳೆ ಸ್ಥಾನದಲ್ಲಿದ್ಯಾ. ನೀನ್ ಹೂ ಅನ್ನೋದಾದ್ರೆ ನಾ ಸ್ವಲ್ಪ ಸುಮಾತ್ರ ಮಾತಾಡ್ಬೋದಾ? ಏನು ಮಾತಾಡ್ಬೇಕು ಅಂತಂದೆ, ಮಾತಾಡು. ಅದು ಮೊದಲೇ ಹೇಳಬೇಕು ಅಂತಿದ್ದೆ ನನಗೆ. ಸುಮನ ಇಬ್ಬರು ಮದುವೆ ಆಗಕ್ಕಾಗಲ್ಲ. ಸುಮನ ನಿನ್ನ ಪ್ರೀತಿಸುವಾಗ ಸಾಕಷ್ಟು ಕನಸುಗಳನ್ನ ಕಂಡಿದ್ದೆ. ನನಗೆ ಅಂತ ಒಂದು ಕೆಲಸ ಸಿಗುತ್ತೆ, ನಾನು ನಿನ್ನ ಮದುವೆ ಆಗ್ತೀನಿ, ಅಮ್ಮ, ನಾನು, ನೀನು, ನಮ್ದೇ ಆದ ಒಂದು ಪುಟ್ಟ ಸಂಸಾರ, ಕಾರು, ಮನೆ, ಜೀವನ ಪೂರ್ತಿ ಹಾಯಾಗಿ ಲೈಫ್ ಲೀಡ್ ಮಾಡ್ತೀವಂತ ಅನ್ಕೊಂಡಿದ್ದೆ. ಇದ್ದಕ್ಕಿದ್ದಾಗೆ ಕಾರ್ಪೊರೇಟರ್ ಆದೆ, ಮೇಯರ್, ರಾಜಕೀಯ ಅಂತ ಚಿತ್ರ ವಿಚಿತ್ರದ ದಾರಿಯಲ್ಲಿ ಜೀವನ ತಿರುಗಿ ಕಾಣ್ತಾ ಹೋಯ್ತು. ನನಗೀಗ ರಾಜಕೀಯದ ಸಾಧನೆ ಮುಖ್ಯ. ಈ ಸಾಧನೆಗೆ ನನಗೆ ನನ್ನ ಫ್ಯಾಮಿಲಿ ಅಡ್ಡಿ ಹಾಕೊಡ್ತು. ಅದು ಅಲ್ಲದೆ ಸುಮಾ ಈಗ ಕಿಚನ್ ಮದುವೆಯಾಗಿ ನೀ ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ. ಸುಮಾ ನೀ ಹೂವನಾದರೆ ನಾನೇ ನಿಂತು ನಿಮ್ಮ ಮದುವೆ ಬೇರೆ ಜೊತೆ ಮಾಡಿಸ್ತೀನಿ. ಈ ವಿಷಯ ಹೇಗಾದ್ರೂ ಮಾಡಿ ನೀನೇ ಅಮ್ಮನಿಗೆ, ಲಲಿತಾಂಟಿಗೆ ಕನ್ವಿನ್ಸ್ ಮಾಡಿ. ಏನಾಗಿದೆ ನಿಮ್ಗೆ? ಮದ್ವೆ ಆಗಲ್ಲ ಅಂದ್ಯಲ್ಲ, ಅದಕ್ಕೆ ನಿನಗ್ ಗೊತ್ತು ಈ ಪ್ರಪಂಚದಲ್ಲಿ ನನಗ್ ನನ್ನವರು ಅಂತ ಯಾರು ಇಲ್ಲ. ನೀನು ಅಮ್ಮನೇ ಸರ್ವಸ್ವ. ರಾಜಕೀಯ ಸಾಧನೆ ಅಂತ ನಿನ್ನ ದೂರ ಮಾಡಿದ್ರೆ ಈ ಕೈಯಲ್ಲಿ ರಕ್ತ ನೋಡ್ದವನು ನಾಳೆ ಈ ದೇಹದಲ್ಲಿ ಉಸಿರು ನೋಡಲ್ಲ. ಏನಾಯ್ತು? ಏನಿದೆ ರಕ್ತ? ಅಮ್ಮ, ಏನೈತೆ? ಅವರು ನನ್ನ ಮದುವೆ ಆಗಲ್ವಂತೆ. ನಾನು ಹೇಳೋದು ನಾನು ಅರ್ಥ ಮಾಡ್ಕೊಂತ ಇಲ್ಲಮ್ಮ. ಅರ್ಥ ಆಯ್ತು. ಅವ್ರ ರಾಜಕೀಯದ ಸಾಧನೆಗೆ ನಮ್ ಸಂಸಾರ ಅಡ್ಡಿ ಬರುತ್ತಂತೆ. ಕಿಚ್ಚ, ನೀನಾಗೆ ಈ ಹುಡುಗಿ ಹಿಂದೆ ಬಿದ್ದು ಪ್ರೀತಿಸಿ ಈಗ ಮದ್ವೆ ಆಗೋಲ್ಲ ಅಂದ್ರೆ ಈ ಹುಡುಗಿ ಜೀವನದ ಗತಿ ಏನು? ನೋಡಪ್ಪ, ನೀನೇ ಅವಳ ಲೋಕ ಅಂತ ಅವಳು ನಂಬ್ಕೊಂಡ್ಬಿಟ್ಟಿದ್ದಾಳೆ. ಈಗ ನೀನ್ ಹೀಗ್ ಹೇಳಿದ್ರೆ ಅವಳು ಮತ್ತೆ ಅನಾಥಳಾಗ್ಬಿಡ್ತಾಳಪ್ಪ. ಅದ್ ಹಾಗಲ್ಲ ಆಂಟಿ, ನಾನು ಏನ್ ಹೇಳ್ಬೇಕು? ಇನ್ಹ್ಯಾಗೋ ತಾಯಿ ಅಲ್ದೆ ಒಬ್ಬ ಹೆಂಗಸಾಗಿ ಯೋಚಿಸಿದ್ರು ನನಗ್ ನಿನ್ ಮಾತು ಅಸಹ್ಯ ಅನ್ನಿಸ್ತಾ ಇದೆ. ನೋಡು, ನೀನು ಮದ್ವೆ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಇವಳು ತನ್ನ ಕೈ ಕುಯ್ಕೊಂಡಿದ್ದಾಳೆ. ಇನ್ನ ನಿಜವಾಗ್ಲೂ ಹಾಗಾಗ್ಬಿಟ್ರೆ ಸತ್ತೇ ಹೋಗ್ತಾಳೆ ಕಣೋ. ಇದುವರೆಗೂ ನಾನು ನಿನ್ನ ಏನು ಕೇಳ್ಕೊಂಡಿಲ್ಲ, ಆದ್ರೆ ಇವತ್ತು ದಯವಿಟ್ಟು ಇವಳನ್ನ ಮದುವೆ ಆಗೋ. ಓಂ ಗಣಾನಾನ್ವಾ ಗಣಪತಿಗಂ